ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಮಕ್ಕಳೇ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ನಿಮ್ಮ ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮ್ ಬಿಸ್ನೆಸ್ ಸ್ಟಡೀಸಲ್ಲಿ ಸೆಕ್ಷನ್ ಸಿ ಪಾರ್ಟಲ್ಲಿ ಕೊಟ್ಟಿರುವಂಥ ಕೆಲವೊಂದು ಕ್ವಶನ್ಸ್ಗಳಿಗೆ ಆನ್ಸರ್ಸ್ಗಳನ್ನ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಮಾಡೆಲ್ ಕ್ವಶನ್ ಪೇಪರು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಯಾವ್ಯಾವ ಚಾಪ್ಟರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಅನ್ನೋ ನಿಮಗೆ ಗೊತ್ತಾಗಬೇಕು, ಅಥವಾ ಕ್ವಶನ್ಸ್ ಯಾವ ಟೈಪಲ್ಲಿರುತ್ತೆ, ನೀವು ಕ್ವಶನ್ಸನ್ನು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಡೈರೆಕ್ಟಾಗಿ ಇಂಥ ಕಾನ್ಸೆಪ್ಟು ಅಂತ ಕೊಡೋದಿಲ್ಲ ನಿಮಗೆ. ಬಿಸ್ನೆಸ್ ಸ್ಟಡೀಸಲ್ಲಿ ಅದೇ ರೀತಿ ಮಾಡಿದ್ದಾರೆ. ಸೆಕ್ಷನ್ ಸಿಯಲ್ಲಿ ಕೆಲವೊಂದು ಕ್ವಶನ್ಸ್ ಇದೆ, ಆ ಕ್ವಶನ್ಸಿನ ನೀಟಾಗಿ ಓದ್ಕೊಳ್ಬೇಕು. ಅದು ಓದಿದಾಗ ನಿಮಗೆ ಗೊತ್ತಾಗುತ್ತೆ ಅದು ಈ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಿರುವ ಕ್ವಶನು, ಈ ಕಾನ್ಸೆಪ್ಟನ್ನು ನಾವು ಎಕ್ಸ್ಪ್ಲೈನ್ ಮಾಡಬೇಕು ವಿತ್ ಪಾಯಿಂಟ್ಸ್ ಅನ್ನೋದು ಅರ್ಥ ಆಗುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪಾರ್ಟ್ ಸಿಯಲ್ಲಿ ಇರುವಂತಹ ಈ 10 ಕ್ವಶನ್ಸ್ಗಳಿಗೆ ನಾನು ಆನ್ಸರ್ಸ್ನ ಹೇಳ್ತಾ ಇದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ನಿಮಗೆ ಗೊತ್ತಿದೆ, ಎಲ್ಲ ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾ ಇರೋರಿಗೆ ಪಾರ್ಟ್ ಸಿಯಲ್ಲಿ ಬರುವಂತಹ ಕ್ವಶನ್ಸು ಯಾವ್ಯಾವ ಚಾಪ್ಟರಲ್ಲಿ ಬರುತ್ತೆ, ಅದರಲ್ಲೂ ಕೂಡ ಮೇಯ್ನ್ ಆಗಿ ನೀವು ಅಟೆಂಡ್ ಮಾಡಬೇಕಾಗಿರೋದು ಓನ್ಲಿ 6 ಕ್ವಶನ್ಸು. ಈ ಪಾರ್ಟಲ್ಲಿ ಟೋಟಲ್ ಆಗಿ 24 ಮಾರ್ಕ್ಸು ಸಿಗುತ್ತೆ. ಬಟ್ ಅವ್ರು ನಿಮಗೆ ಕೊಡುವಂಥದ್ದು ಮಾಡೆಲ್ ಪೇಪರಲ್ಲಿ 10 ಕ್ವಶನ್ಸು, ಈವನ್ ಎಕ್ಸಾಮಲ್ಲೂ ಕೂಡ 10 ಕ್ವಶನ್ಸನ್ನು ಕೊಡ್ತಾರೆ. 10ನಲ್ಲಿ 6 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು ಅಂತ ಹೇಳಿದರೆ 2 ಚಾಪ್ಟರಲ್ಲಿ 2 ಕ್ವಶನ್ಸ್ ಬರುತ್ತೆ. ದಟ್ ಈಸ್ ಫಸ್ಟ್ ಒನ್ ಚಾಪ್ಟರ್ 3 ಬಿಸ್ನೆಸ್ ಎನ್ವಿರಾನ್ಮೆಂಟ್. ಈ ಚಾಪ್ಟರಲ್ಲಿ 4 ಮಾರ್ಕ್ಸಿನ 2 ಕ್ವಶನ್ಸ್ ಬರುತ್ತೆ. ಅದೇ ರೀತಿ ಚಾಪ್ಟರ್ 10 ಮಾರ್ಕೆಟಿಂಗ್ ಏನಿದೆ, ಈ ಚಾಪ್ಟರಲ್ಲೂ ಕೂಡ 2 ಕ್ವಶನ್ಸ್ ಬರುತ್ತೆ. ಈ 2 ಚಾಪ್ಟರ್ನ ನೀವು ಕವರ್ ಮಾಡಿಕೊಂಡ್ರೆ ನೀವು 4 ಕ್ವಶನ್ಸನ್ನ ಈಸಿಯಾಗಿ ಅಟೆಂಡ್ ಮಾಡಬಹುದು. ಬಟ್ ಕೆಲವೊಂದು ಮಕ್ಕಳು ಏನು ಥಿಂಕ್ ಮಾಡ್ತೀರಿ ಅಂತ ಹೇಳಿದ್ರೆ, ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಲಾಸ್ಟ್ ಚಾಪ್ಟರ್ ಆಗಿರಬಹುದು, ಅಥವಾ ಕಂಟ್ರೋಲಿಂಗ್ ಆಗಿರಬಹುದು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿರಬಹುದು, ಈ ಚಾಪ್ಟರ್ ಎಲ್ಲ ನಿಮಗೆ ಓದ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ಹಾಗಾಗಿ ಆ ಚಾಪ್ಟರಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡ್ರು ಓಕೆ, ಬಟ್ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಫಸ್ಟ್ ಒನ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ಎನಿ 4 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕಾಂಟ್ರಿಬ್ಯೂಟೆಡ್ ಬೈ ಹೆನ್ರಿ ಫೇಯಾಲ್. ಮಕ್ಕಳೇ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಸೆಕೆಂಡ್ ಚಾಪ್ಟರಲ್ಲಿ ಒಂದು ಕ್ವಶನ್ ಬಂದಿರುವಂಥದ್ದು. ಈ ಚಾಪ್ಟರಲ್ಲಿ ನಿಮಗೆ ಟೋಟಲ್ ಆಗಿ 3 ಇಂಪಾರ್ಟೆಂಟ್ ಕ್ವಶನ್ಗಳಿದೆ. ದಟ್ ಈಸ್ ಜನರಲ್ ಪ್ರಿನ್ಸಿಪಲ್ಸು, ಫೇಯಾಲ್ ಪ್ರಿನ್ಸಿಪಲ್ ಕೊಟ್ಟಿರುವಂಥದ್ದು. ಫೇಯಾಲ್ಸಿನ ಪ್ರಿನ್ಸಿಪಲ್ಸ್ ಅಂತ ಏನು ಕರಿತೀವಿ ಅದು. 14 ಪ್ರಿನ್ಸಿಪಲ್ಸ್ ಇದೆ, ಅದರಲ್ಲಿ 4ನ್ನ ಬರೀರಿ ಅಂತ ಕೇಳಬಹುದು. ಅಥವಾ ಸೈಂಟಿಫಿಕ್ ಪ್ರಿನ್ಸಿಪಲ್ಸು, ಟೇಲರ್ ಅವರ ಪ್ರಿನ್ಸಿಪಲ್ಸು, ಅದನ್ನು ಕೂಡ ಕೇಳಬಹುದು. ಆರ್ ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೂಡ ಕೇಳಬಹುದು. ಈ 3ರಲ್ಲಿ ಒಂದು ಕ್ವಶನು ಗ್ಯಾರಂಟಿ ಇರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಬೇಕು. ಸೊ ಇಲ್ಲಿ ಕೊಟ್ಟಿರುವಂತಹ ಕ್ವಶನಿಗೆ ಆನ್ಸರ್ನ ಬರೆಯುವಾಗ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ದ ಸ್ಟೇಟ್ಮೆಂಟ್ಸ್ ಆಫ್ ಬೇಸಿಕ್ ಟ್ರುತ್ಸ್ about some phenomena that provide a broad and general guidelines to the managers for decision making and actions. ಸೊ 14 ಪ್ರಿನ್ಸಿಪಲ್ಸಲ್ಲಿ ಯಾವುದಾದ್ರೂ 4 ಪಾಯಿಂಟನ್ನು ನೀವು ಎಕ್ಸ್ಪ್ಲೈನ್ ಮಾಡಬಹುದು. ಓಕೆ, ಫಸ್ಟ್ ಒನ್, ಡಿವಿಷನ್ ಆಫ್ ವರ್ಕ್. ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್, ವರ್ಕ್ ಶುಡ್ ಬಿ ಡಿವೈಡೆಡ್ ಇಂಟು ಸ್ಮಾಲ್ ಜಾಬ್ಸ್. ಈಚ್ ಜಾಬ್ ಶುಡ್ ಬಿ ಪರ್ಫಾರ್ಮ್ಡ್ ಬೈ ಟ್ರೈನ್ಡ್ ಸ್ಪೆಷಲಿಸ್ಟ್. The aim of division of work is to produce more and better work for the same effort. Second one, authority and responsibility. According to Fayol, managers required authority commensurate with their responsibility. There should be a balance between authority and responsibility. It means a manager should have the authority which is sufficient to carry out his responsibility. Next one, unity of command. According to this principle, there should be only one boss for every individual employee. Each employee should be commanded by one superior and be responsible to that one superior only. Fourth one, unity of direction. According to this principle, each group of activities having the same objective must have one head and one plan. It ensures unity of action and coordination. ನಾನು ನಿಮಗೆ ಇಲ್ಲೊಂದು ಈಸಿ ಮೆಥಡ್ ಏನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ, ಸೆಕೆಂಡ್ ಚಾಪ್ಟರಲ್ಲಿ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ ಅಂತ ನಾನು ಯೂನಿಟಿ ಆಫ್ ಕಮಾಂಡ್ ಮತ್ತು ಯೂನಿಟಿ ಆಫ್ ಡೈರೆಕ್ಷನಿಗೆ ಡಿಫ್ರೆನ್ಸಸ್ನ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಅದರಲ್ಲೂ ಕೂಡ ಇದೇ ಇನ್ಫಾರ್ಮೇಷನ್ ಕವರ್ ಆಗುತ್ತೆ. ಅಲ್ಲಿ ಓದ್ಕೊಂಡಿರೋದನ್ನ ಇಲ್ಲಿ ಬರೆದ್ರೆ ಇಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ನು 3rd ಚಾಪ್ಟರಿಂದ ಬಿಸ್ನೆಸ್ ಎನ್ವಿರಾನ್ಮೆಂಟ್. 2 ಕ್ವಶನ್ ಇದೆ ನೋಡಿ. ರೈಟ್ ಎ ನೋಟ್ ಆನ್ ಸೋಷಿಯಲ್ ಎನ್ವಿರಾನ್ಮೆಂಟ್ ಆ್ಯಂಡ್ ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಅಂತ ಇದೆ. ಸೊ ಸೋಷಿಯಲ್ ಎನ್ವಿರಾನ್ಮೆಂಟು, ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟು ಇದೆಲ್ಲವೂ ಕೂಡ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟು. ಈ ಕಾನ್ಸೆಪ್ಟು ನೀವು ನೋಡ್ಕೊಂಡಿರ್ತೀರಿ. ಅದರಲ್ಲಿ ಅವ್ರು ಏನು ಕೇಳಿದ್ದಾರೆ, ಸೋಷಿಯಲ್ ಮತ್ತು ಟೆಕ್ನಾಲಜಿ ಎರಡನ್ನೇ ಎಕ್ಸ್ಪ್ಲೈನ್ ಮಾಡಬೇಕು, ಅದ್ರ ಬಗ್ಗೆ ನೋಟನ್ನು ಬರೀಬೇಕು ಅಂತ ಕೇಳಿದ್ದಾರೆ. ಇದು ಒಂದು ಕ್ವಶನು.
ನೆಕ್ಸ್ಟ್ ಕ್ವಶನ್ ಅಲ್ಲಿ ದ ಕೋರ್ಟ್ ಪಾಸ್ಡ್ ಆನ್ ಆರ್ಡರ್ ಟು ಬ್ಯಾನ್ ಪಾಲಿಥೀನ್ ಬ್ಯಾಗ್ಸ್ ಆಸ್ ದೀಸ್ ಬ್ಯಾಗ್ಸ್ ಆರ್ ಕ್ರಿಯೇಟಿಂಗ್ ಮೆನಿ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್. ಪಾಲಿಥೀನ್ ಬ್ಯಾಗ್ ಬಗ್ಗೆ ಕೊಟ್ಟಿದ್ದಾರೆ. ಕೋರ್ಟು ಒಂದು ಆರ್ಡರ್ನ ಪಾಸ್ ಮಾಡಿದೆ. ಏನು? ದೀಸ್ ಬ್ಯಾಗ್ಸ್ ಆರ್ ಕ್ರಿಯೇಟಿಂಗ್ ಮೆನಿ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್. ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸನ್ನ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಾವೇನು ಮಾಡಬೇಕು? ಯಾವ ಒಂದು ಎನ್ವಿರಾನ್ಮೆಂಟನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿದ್ರೆ ಸೋಷಿಯಲ್ ಎನ್ವಿರಾನ್ಮೆಂಟ್, ದಟ್ ಈಸ್ ಪಬ್ಲಿಕ್ಕಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊಸೈಟಿ ಈಸ್ ಜನರಲ್ ಈಸ್ ಮೋರ್ ಕನ್ಸರ್ನ್ಡ್ ಅಬೌಟ್ ಕ್ವಾಲಿಟಿ ಆಫ್ ಲೈಫ್ ಅಂತ ಇದೆ. ಕ್ವಾಲಿಟಿ ಆಫ್ ಲೈಫ್ ಅಂತ ಬಂದಾಗ ಅದು ಎಕನಾಮಿಕ್ ಎನ್ವಿರಾನ್ಮೆಂಟನ್ನು ನಾವೇನು ಮಾಡಬೇಕು? ಎಕ್ಸ್ಪ್ಲೈನ್ ಮಾಡಬೇಕು. ದ ಗೌರ್ನಮೆಂಟ್ ಡಿಸೈಡೆಡ್ ಟು ಗಿವ್ ಸಬ್ಸಿಡಿ ಟು ಜೂಟ್ ಇಂಡಸ್ಟ್ರಿ ಟು ಪ್ರಮೋಟ್ ದಿಸ್ ಬಿಸ್ನೆಸ್ ಅಂತ ಬಂದಿದೆ. ಗೌರ್ನಮೆಂಟ್ ಡಿಸೈಡ್ ಅಥವಾ ಗೌರ್ನಮೆಂಟಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ ಅದು ಲೀಗಲ್ ಎನ್ವಿರಾನ್ಮೆಂಟು. ಇನೋವೇಟಿವ್ ಟೆಕ್ನಿಕ್ಸ್ ಆರ್ ಬೀಯಿಂಗ್ ಡೆವಲಪ್ ಟು ಪ್ರಮೋಟ್ ದಿಸ್ ಬಿಸ್ನೆಸ್ ಅಂತ ಇದೆ. ಇನೋವೇಟಿವ್ ಟೆಕ್ನಿಕ್ಸ್ ಅಂತ ಬಂದಾಗ ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟು. ಸೊ ಎರಡೂ ಕ್ವಶನಿಗೂ ಕೂಡ ನೀವು ಇಲ್ಲಿ ಕಾಮನ್ ಅಂತ ಹೇಳಿದ್ರೆ ಈ ಕ್ವಶನಲ್ಲಿ ನೀವು ಯಾವುದ್ಯಾವುದು ಅಂದರೆ 29 ಕ್ವಶನಲ್ಲಿ 4 ಕಾನ್ಸೆಪ್ಟು, ಸೋಷಿಯಲ್ ಎನ್ವಿರಾನ್ಮೆಂಟು, ಎಕನಾಮಿಕ್ ಎನ್ವಿರಾನ್ಮೆಂಟು, ನೆಕ್ಸ್ಟು ಲೀಗಲ್ ಎನ್ವಿರಾನ್ಮೆಂಟು, ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟನ್ನ ಎಕ್ಸ್ಪ್ಲೈನ್ ಮಾಡಬೇಕು 29ಗೆ. 28ಗೆ ಸೋಷಿಯಲ್ ಎನ್ವಿರಾನ್ಮೆಂಟು, ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಮಾತ್ರ ಎಕ್ಸ್ಪ್ಲೈನ್ ಮಾಡಬೇಕು. ಅಲ್ಲಿಗೆ ಸೋಷಿಯಲ್ಲು ಟೆಕ್ನಾಲಜಿಕಲ್ಲು ಇಲ್ಲೂ ಬಂದಿದೆ. ಸೊ ನೀವು ಅಲ್ಲಿಗೆ ಸೋಷಿಯಲ್ಲು ಟೆಕ್ನಾಲಜಿಕಲ್ಲು ಇಲ್ಲೂ ಅದನ್ನೇ ಬರಿಬೇಕು, ಇಲ್ಲೂ ಕೂಡ ಅದೇ ಆಗುತ್ತೆ ಇದೇ ಕ್ವಶನ್ಸ್ ಬಂದರೆ. ಸೊ ನಿಮಗೆ ಈ ರೀತಿ ಕ್ವಶನ್ಸ್ಗಳನ್ನ ಕೇಳಿದಾಗ ನೀವು ಯಾವ್ಯಾವ ಎನ್ವಿರಾನ್ಮೆಂಟ್ನ ಓದ್ಕೊಂಡಿರಬೇಕು ಅಂತ ಹೇಳಿದ್ರೆ ಡೈಮೆನ್ಷನ್ಸು, ಎಕನಾಮಿಕ್ ಎನ್ವಿರಾನ್ಮೆಂಟು, ಸೋಷಿಯಲ್ ಎನ್ವಿರಾನ್ಮೆಂಟು, ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟು, ಪೊಲಿಟಿಕಲ್ಲು, ಲೀಗಲ್ಲು, ಇದು 5 ಓದ್ಕೊಂಡಿರಬೇಕು. 5 ಮೇಲೂ ಕ್ವಶನ್ಸು ಇರುತ್ತೆ. ಓಕೆನಾ? ಇಲ್ಲಿ 28 ಕ್ವಶನ್ಸಿಗೆ ನೋಡೋದಾದರೆ ಸೋಷಿಯಲ್ ಎನ್ವಿರಾನ್ಮೆಂಟು ಮತ್ತು ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಏನಿದೆ ಇದಕ್ಕೆ ಎಕ್ಸ್ಪ್ಲನೇಷನ್ನ ಕೊಡಬೇಕು. ಸೊ ಫಸ್ಟ್ ಒನ್ ಸೋಷಿಯಲ್ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ರೆ ಏನು ಅನ್ನೋದನ್ನು ನೋಡ್ಕೊಳ್ಳಿ. ದ ಸೋಷಿಯಲ್ ಎನ್ವಿರಾನ್ಮೆಂಟ್ ಆಫ್ ಬಿಸ್ನೆಸ್ ಇನ್ಕ್ಲೂಡ್ ದ ಸೋಷಿಯಲ್ ಫೋರ್ಸಸ್ ಲೈಕ್ ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್, ವ್ಯಾಲ್ಯೂಸ್, ಸೋಷಿಯಲ್ ಟ್ರೆಂಡ್ಸ್, ಸೊಸೈಟೀಸ್ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಬಿಸ್ನೆಸ್ ಎಟ್ಸೆಟ್ರಾ. ಫಾರ್ ಎಕ್ಸಾಂಪಲ್, ಇನ್ ಕೇಸ್ ಆಫ್ ಕನ್ಸ್ಟ್ರಕ್ಷನ್ ಕಂಪನೀಸ್ ಆ್ಯಂಡ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ಸ್, low long-term interest rates are beneficial because they result in increased spending by consumers for buying homes and cars on borrowed money. Next one, technological environment. Technological environment includes forces relating to scientific improvements and innovations which provide new ways of producing goods and services and new methods and techniques of operating business. For example, there was shift in demand from typewriters to computers due to technological environment. ನೆಕ್ಸ್ಟು 29ಗೆ ಸೊ ನಾನಿಲ್ಲಿ ಸೋಷಿಯಲ್ಲು ಮತ್ತು ಟೆಕ್ನಾಲಜಿಕಲ್ಲಿಗೆ ಮತ್ತೆ ಆನ್ಸರ್ ಹೇಳೋದಿಲ್ಲ, ಈಗೇನು ಹೇಳಿದ್ದೀನಿ ಅದೇ ಆನ್ಸರು. ನೆಕ್ಸ್ಟು ಎಕನಾಮಿಕ್ ಎನ್ವಿರಾನ್ಮೆಂಟ್. ಇಂಟ್ರೆಸ್ಟ್ ರೇಟ್ಸ್, ಇನ್ಫ್ಲೇಷನ್ ರೇಟ್ಸ್, changes in disposable income of people, stock market indices and the value of rupee are some of the economic factors that can affect management practices in a business enterprise. Last one, legal environment. It includes various legislations passed by the government, administrative orders issued by government authorities, court judgments, as well as the decision rendered by various commissions and agencies at every level of the government, center, state or local. Next, 30th question. No enterprise can achieve its objectives without systematic planning. ಸಿಸ್ಟಮ್ಯಾಟಿಕ್ ಪ್ಲಾನಿಂಗ್ ಇಲ್ಲ ಅಂತ ಹೇಳಿದ್ರೆ ಯಾವ ಬಿಸ್ನೆಸ್ಸು ಕೂಡ ತಾನು ಅಂದ್ಕೊಂಡಿರುವಂತಹ ಗೋಲ್ಸನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಡೂ ಯು ಅಗ್ರಿ ವಿತ್ ದಿಸ್? ಇದು ನೀವು ಒಪ್ಕೊಳ್ಳೋದಾದರೆ ಗಿವ್ ಎನಿ 4 ಇಂಪಾರ್ಟೆನ್ಸ್ ಇನ್ ಸಪೋರ್ಟ್ ಆಫ್ ಯುವರ್ ಆನ್ಸರ್. ಬಿಸ್ನೆಸ್ಸಿಗೆ ಪ್ಲಾನಿಂಗ್ ಅನ್ನೋದು ಯಾಕೆ ಬೇಕು, ಯಾಕೆ ಇದು ಇಂಪಾರ್ಟೆಂಟು ಅನ್ನೋದನ್ನು ನೀವು ಬರಿಬೇಕು. ಆನ್ಸರ್ನ ಡೈರೆಕ್ಟ್ ಆಗಿ ಶುರು ಮಾಡೋದಕ್ಕಿಂತ ಮುಂಚೆ, ಆಲ್ ಬಿಸ್ನೆಸ್ ಫರ್ಮ್ಸ್ ವುಡ್ ಲೈಕ್ ಟು ಬಿ ಸಕ್ಸಸ್ಫುಲ್, ಇನ್ಕ್ರೀಸ್ ದೇರ್ ಸೇಲ್ಸ್ ಆ್ಯಂಡ್ ಅರ್ನ್ ಪ್ರಾಫಿಟ್ಸ್. All managers dream of these and strive to achieve their goals. Importance ಅಲ್ಲಿ ಫಸ್ಟ್ ಒನ್, ಪ್ಲಾನಿಂಗ್ ಪ್ರೊವೈಡ್ಸ್ ಡೈರೆಕ್ಷನ್. Planning provides direction for action by stating in advance how a work is to be done. Second one, planning reduces the risk of uncertainty. Planning helps business enterprise to predict its future uncertain events and enables the organization to face their uncertainties in the best possible manner.
Next one, planning reduces overlapping and wasteful activities. Planning facilitates the coordination of the activities and effort of different divisions, departments, and individuals and avoids duplication of activities. Fourth one, planning promotes innovative ideas. Planning is basically thinking and decision making process. During the process of planning, many new ideas come to the minds of managers. 4 ಮಾರ್ಕ್ಸಿಗೆ ಕೇಳಿರೋದ್ರಿಂದ 4 ಪಾಯಿಂಟ್ಸು ಸಾಕು. ನಿಮಗೆ ಯಾವ್ದು ಈಸಿನೋ ಅದು ತಗೊಳ್ಬಹುದು. ಫಸ್ಟ್ ಪಾಯಿಂಟಿಗೆ ಎಕ್ಸ್ಪ್ಲನೇಷನ್ ಕಡಿಮೆ ಇರೋದ್ರಿಂದ 5 ಪಾಯಿಂಟನ್ನು ಬರೆದ್ರೆ ಬೆಟರು. ಬಟ್ ನೀವು ಫಸ್ಟ್ ಪಾಯಿಂಟಿಗೆ ಎಕ್ಸ್ಪ್ಲನೇಷನ್ ಜಾಸ್ತಿ ಮಾಡಿದ್ರೆ ಈ ಪಾಯಿಂಟನ್ನು ಸ್ಕಿಪ್ ಮಾಡಬಹುದು. ಪ್ಲಾನಿಂಗ್ ಫೆಸಿಲಿಟೇಟ್ಸ್ ಡಿಸಿಷನ್ ಮೇಕಿಂಗ್. Planning targets, objectives and courses of action provide the manager's criteria and guidance for the evaluation of the alternatives. Next one, Akash is working in an organization. After every 3 months, his manager transfers him from one department to another, so that he may gain a broader understanding of all the departments of the organization. Name and explain the method of training Akash is undergoing. ಮಕ್ಕಳೇ ಒಂದು ತಿಳ್ಕೊಳ್ಬೇಕು, ಇದು ಟ್ರೈನಿಂಗಿಗೆ ಸಂಬಂಧಪಟ್ಟಿರೋ ಕಾನ್ಸೆಪ್ಟ್ ಅಂತ ಗೊತ್ತಾಯಿತು. ಟ್ರೈನಿಂಗ್ ಅಲ್ಲಿ 2 ಮೆಥಡ್ಸ್ ಇದೆ. ಒಂದು ಆನ್ ದ ಜಾಬ್ ಟ್ರೈನಿಂಗು, ಇನ್ನೊಂದು ಆಫ್ ದ ಜಾಬ್ ಟ್ರೈನಿಂಗು. ನೇಮೇ ಹೇಳುವಂತೆ ಆನ್ ದ ಜಾಬ್ ಟ್ರೈನಿಂಗ್ ಅಂತ ಹೇಳಿದ್ರೆ ಬಿಸ್ನೆಸ್ಸಿನ ಒಳಗೆ ಟ್ರೈನಿಂಗ್ನ ಕೊಡುವಂಥದ್ದು. ಆಫ್ ದ ಜಾಬ್ ಟ್ರೈನಿಂಗ್ ಅಂತ ಹೇಳಿದ್ರೆ ಬಿಸ್ನೆಸ್ಸಿನ ಹೊರಗಡೆ ಸಂಬಂಧಪಟ್ಟಾಗೆ. ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಆಫ್ಟರ್ ಎವ್ರಿ 3 months ಹಿಸ್ ಮ್ಯಾನೇಜರ್ ಟ್ರಾನ್ಸ್ಫರ್ಸ್ ಹಿಮ್ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ಎನದರ್. ಡಿಪಾರ್ಟ್ಮೆಂಟ್ ಅನ್ನೋದು ಬಿಸ್ನೆಸ್ಸಿಂದ ಹೊರಗೆ ಹೋಗಿಲ್ಲ. ಬಿಸ್ನೆಸ್ಸಲ್ಲೇ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟಿಗೆ, ಫೈನಾನ್ಸಿಂದ HR-ಗೆ, HR-ಇಂದ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಅದು ಬಿಟ್ಟರೆ ಅಡ್ವರ್ಟೈಸ್, ಈ ರೀತಿ ಡಿಪಾರ್ಟ್ಮೆಂಟಿಂದ ಡಿಪಾರ್ಟ್ಮೆಂಟಿಗೆ ಒಬ್ಬ ಎಂಪ್ಲಾಯಿನ ಚೇಂಜ್ ಮಾಡ್ತಾ ಇದ್ದಾರಂತೆ. ರೀಸನ್, ಎಲ್ಲ ಡಿಪಾರ್ಟ್ಮೆಂಟಿನ ನಾಲೆಡ್ಜು ಅವನು ಗೇನ್ ಮಾಡಬೇಕು ಅನ್ನೋ ಕಾರಣಕ್ಕೆ. ಸೊ ಈ ಒಂದು ಕಾನ್ಸೆಪ್ಟ್ ಬರುವಂಥದ್ದು ಆನ್ ದ ಜಾಬ್ ಟ್ರೈನಿಂಗ್ ಮೆಥಡ್ಸಲ್ಲಿ 4 ಏನು ಬರುತ್ತೆ. ಅದರಲ್ಲಿ ಜಾಬ್ ರೊಟೇಷನ್ ಅಂತ ಒಂದು ಪಾಯಿಂಟ್ ಬರುತ್ತೆ ನೋಡಿ. ಜಾಬ್ನ ರೊಟೇಟ್ ಮಾಡ್ತಾ ಹೋಗೋದು ಅಂದ್ರೆ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಅವ್ರನ್ನ ಏನು ಮಾಡ್ತಾ ಹೋಗೋದು, ಟ್ರಾನ್ಸ್ಫರ್ ಮಾಡ್ತಾ ಹೋಗೋದು. ಸೊ ಅಲ್ಲಿಗೆ ಗೊತ್ತಾಯಿತು ಇದು ಟ್ರೈನಿಂಗ್ ಕಾನ್ಸೆಪ್ಟ್ಸ್ ಅಲ್ಲಿ ಆನ್ ದ ಜಾಬ್ ಟ್ರೈನಿಂಗಿಗೆ ಸಂಬಂಧಪಟ್ಟಿದ್ದು ಅಂತ. ನೀವು ಅವಾಗ ಏನು ಮಾಡಬೇಕು, ಆನ್ ದ ಜಾಬ್ ಟ್ರೈನಿಂಗ್ ಅಲ್ಲಿ ಬರುವಂತಹ 4 ಟ್ರೈನಿಂಗ್ ಏನಿದೆ, ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಆಗಿರಬಹುದು, ಕೋಚಿಂಗ್ ಆಗಿರಬಹುದು, ಈ ರೀತಿಯಾಗಿ ಟ್ರೈನಿಂಗ್ಸ್ ಏನಿದೆ ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಹಾಗಂತ ಇಲ್ಲಿ ಆನ್ ದ ಜಾಬಿಗೆ ಸಂಬಂಧಪಟ್ಟಂಗೆ ಅವರು ಸ್ಟೋರಿಯನ್ನು ಕ್ರಿಯೇಟ್ ಮಾಡಲ್ಲ. ಆಫ್ ದ ಜಾಬಿಗೆ ಸಂಬಂಧಪಟ್ಟಂಗೂ ಕೇಳಬಹುದು. ಅದಕ್ಕೆ ನಾನು ಹೇಳಿದ್ದು, ಬಿಸ್ನೆಸ್ ಒಳಗೆ ಟ್ರೈನಿಂಗ್ ಕೊಡುವಂಥದ್ದು ಏನಾದರೂ ಸ್ಟೇಟ್ಮೆಂಟ್ ಮಾಡಿದರೆ ಅದು ಆನ್ ದ ಜಾಬ್ ಟ್ರೈನಿಂಗು. ಬಿಸ್ನೆಸ್ಸಿನ ಹೊರಗಡೆ ಟ್ರೈನಿಂಗ್ ಏನಾದ್ರು ಬಂತು ಅಂತ ಹೇಳಿದ್ರೆ ಅದು ಆಫ್ ದ ಜಾಬ್ ಟ್ರೈನಿಂಗ್. ಓಕೆ, ಆನ್ ದ ಜಾಬ್ ಟ್ರೈನಿಂಗ್ ಈಸ್ ಎನಿ ಪ್ರೋಸೆಸ್ ಬೈ ವಿಚ್ ದ ಆಪ್ಟಿಟ್ಯೂಡ್ಸ್, skills and abilities of employees to perform specific jobs are increased. On the job training, where workers learn by doing the work under the guidance and supervision of superiors. ಅದರಲ್ಲಿ ಫಸ್ಟ್ ಒನ್, apprenticeship programs. Apprenticeship or understudy is a method of training under which the trainee is required to work under the supervision and guidance of a master worker, that means efficient worker, for a specified period of time. Next one, coaching. Under this method, the superior guides and instructs the trainees as a coach. The superior familiarizes the employee with the methods of using the equipments, tools and materials. This helps the learner to pick up the skill and speed in work. Internship training. It is a joint program of training in which educational institutions and business firms cooperate. Under this internship training, professional institutes send their students to big industrial or business enterprises to gain practical work experience. Job rotation. Job rotation is a method of training which involves rotation of the employee from one department to another or from one job to another so that he may learn the working of various departments. Next one, briefly explain the first 4 steps involved in controlling process. Controlling is the process of ensuring that actual activities conform to planned activities. First point, setting performance standards.
The first step in the controlling process is setting up of performance standards. Standards can be set in both quantitative as well as qualitative terms. Measurement of actual performance. The next step is measurement of actual performance. Measurement of actual performance can be made by a study of various reports and statements received from the subordinates. Third point, comparing actual performance with standards. This step involves comparison of actual performance with the standard. Such comparison will reveal the deviations between actual and desired result. Analyzing deviations. Deviation means variation from the standard. Deviations which are beyond the acceptable range of deviations and deviations in key areas of business need to be determined and attended urgently. ಅವರು ಕೇಳಿರೋದು 4 ಪಾಯಿಂಟ್ಸ್ ಅಷ್ಟೇ, ಬಟ್ ನೀವು 5th ಪಾಯಿಂಟನ್ನು ಓದ್ಕೊಂಡಿರಬೇಕು. ಹಾಗಂದರೆ ಏನು ಅನ್ನೋದು ಗೊತ್ತಿರಬೇಕು. ಬಿಕಾಸ್ ಪ್ರೋಸೆಸ್ಸು ಎಲ್ಲ ಪಾಯಿಂಟ್ಸಿಂದನೇ ಕಂಪ್ಲೀಟ್ ಆಗುವಂಥದ್ದು. ಟೇಕಿಂಗ್ ಕರೆಕ್ಟಿವ್ ಆ್ಯಕ್ಷನ್ಸು ಲಾಸ್ಟ್ ಸ್ಟೆಪ್ಪು. ದ ಫೈನಲ್ ಸ್ಟೆಪ್ ಇನ್ ದ ಕಂಟ್ರೋಲಿಂಗ್ ಪ್ರೋಸೆಸ್ ಈಸ್ ಟೇಕಿಂಗ್ ಕರೆಕ್ಟಿವ್ ಆ್ಯಕ್ಷನ್ when the deviations go beyond the acceptable range, especially in the important areas. It demands immediate managerial attention so that deviations do not occur again and standards are accomplished. Next one, financial management ಮೇಲೆ ಒಂದು ಕ್ವಶನ್ನ ಕೇಳಿದ್ದಾರೆ. What do you call the capital needed for day-to-day operations? ಡೇ-ಟು-ಡೇ ಆಪರೇಷನ್ಸಿಗೆ ನೀಡಿರುವಂತಹ ಕ್ಯಾಪಿಟಲ್ನ ನಾವೇನಂತ ಕರಿತೀವಿ? ದಟ್ ಈಸ್ ವರ್ಕಿಂಗ್ ಕ್ಯಾಪಿಟಲ್. ಡೇ-ಟು-ಡೇ ಆಪರೇಷನ್ಸ್ ವರ್ಕಿಂಗ್ ಕ್ಯಾಪಿಟಲ್. ನಾವೇನಾದರೂ ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದನ್ನು ನಾವೇನಂತ ಕರಿತೀವಿ? ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಸ್ಟೇಟ್ ಎನಿ 3 ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸಚ್ ಕ್ಯಾಪಿಟಲ್ ನೀಡ್ಸ್. ಇಲ್ಲೂ ಕೂಡ ಈ ಚಾಪ್ಟ್ರಲ್ಲಿ 8 ಮಾರ್ಕ್ಸಿನ ಕ್ವಶನ್ಸ್ನ ಕೇಳದೇ ಇರೋ ಕಾರಣಕ್ಕೆ ಮಕ್ಕಳೇ ನೀವಿಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಅದರ ಫ್ಯಾಕ್ಟರ್ಸು, ನೆಕ್ಸ್ಟು ಫಿಕ್ಸ್ಡ್ ಕ್ಯಾಪಿಟಲ್ ಅದರ ಫ್ಯಾಕ್ಟರ್ಸನ್ನು ನೋಡ್ಕೊಳ್ಬೇಕು. ಓಕೆ, ಸೊ ವರ್ಕಿಂಗ್ ಕ್ಯಾಪಿಟಲ್ ಬಗ್ಗೆ ಇಲ್ಲಿ ಕೇಳಿದ್ದಾರೆ. ಹೇಗೆ ಕಂಡುಹಿಡಿದ್ರಿ? ಡೇ-ಟು-ಡೇ ಆಪರೇಷನ್ಸಿಗೆ ನೀಡಿರುವಂತಹ ಕ್ಯಾಪಿಟಲ್, ದಟ್ ಈಸ್ ವರ್ಕಿಂಗ್ ಕ್ಯಾಪಿಟಲ್. ಅದೇ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ ಏನಾದರೂ ಅವರು ಕೊಟ್ಟಿದ್ರೆ ನೀವು ಅದನ್ನು ಫಿಕ್ಸ್ಡ್ ಕ್ಯಾಪಿಟಲ್ ಅಂದರೆ ಏನು, ಅದರ ಫ್ಯಾಕ್ಟರ್ಸನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಓಕೆ, the capital needed for day-to-day operations is called working capital. Working capital is the excess of current assets over current liabilities. Factors affecting working capital. Nature of business. The nature of business influences the amount of working capital required. For instance, a trading business and service industries require less working capital, while manufacturing business requires more working capital. Scale of operation. A business with large scale operations needs large amount of working capital to hold more inventory. On the other hand, a business concerned with small scale operations needs less working capital. Business cycle. In case of a boom, demand for goods increases, requiring large amount of working capital. In case of recession and depression, demand for goods declines, requiring lesser amount of capital. Seasonal factors. In peak season, due to higher level of activity, larger amount of working capital is required. On the other hand, during lean season, the working capital requirement will be lower. ನೆಕ್ಸ್ಟು 34 ಆ್ಯಂಡ್ 35 ಎರಡು ಕ್ವಶನ್ ಕೂಡ ಮಾರ್ಕೆಟಿಂಗ್ ಚಾಪ್ಟರ್ ಮೇಲೆ ಕೇಳಿರುವಂಥದ್ದು. ಆ್ಯಸ್ ಎ ಪಬ್ಲಿಷರ್ ಯು ಹ್ಯಾವ್ ಪಬ್ಲಿಷ್ಡ್ ಎ ನ್ಯೂ ಬುಕ್ ಆನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಹೌ ವಿಲ್ ಯು ಡಿಟರ್ಮೈನ್ ದ ಪ್ರೈಸ್ ಆಫ್ ದಿಸ್ ಬುಕ್? ಓಕೆನಾ, ಒಂದು ಬುಕ್ಕನ್ನು ನೀವೇನಾದರೂ ಮಾರ್ಕೆಟಿಂಗಿಗೆ ಪಬ್ಲಿಷ್ ಮಾಡಿ ಬಿಟ್ಟರೆ ಅದರ ಪ್ರೈಸನ್ನು ಹೇಗೆ ನೀವು ಡಿಟರ್ಮೈನ್ ಮಾಡ್ತೀರಿ? ಬ್ರೀಫ್ಲಿ ಎಕ್ಸ್ಪ್ಲೈನ್ ಎನಿ 4 ಫ್ಯಾಕ್ಟರ್ಸ್ ಆಫ್ ಪ್ರೈಸಿಂಗ್ ಅಂತ ಇದೆ. ಅಲ್ಲಿಗೆ ಅವ್ರು ಕ್ವಶನ್ ಡೈರೆಕ್ಟಾಗೆ ಕೊಟ್ಟಿದ್ದಾರೆ. ಪ್ರೈಸಿಂಗ್ ಕಾನ್ಸೆಪ್ಟಿನ ಫ್ಯಾಕ್ಟರ್ಸನ್ನು ನೀವೇನು ಮಾಡಬೇಕು? ಎಕ್ಸ್ಪ್ಲೈನ್ ಮಾಡಬೇಕು. ಆನ್ಸರ್: ಪ್ರೈಸಿಂಗ್ ಈಸ್ ದ ಪ್ರೋಸೆಸ್ ಆಫ್ ಡಿಟರ್ಮೈನಿಂಗ್ ಆ್ಯಂಡ್ ಫಿಕ್ಸಿಂಗ್ ದ ಪ್ರೈಸ್ ಆಫ್ ಎ ಪ್ರಾಡಕ್ಟ್ ಆರ್ ಸರ್ವಿಸ್. Pricing decision is to be taken after considering certain factors like product cost, expected profit, competitors' price, and so on. Factors affecting price determination. First point, product cost. One of the most important factor affecting price of a product or service is its cost.
This includes the cost of producing, distributing and selling the product. The utility of demand. The utility provided by the product and the intensity of demand of the buyer sets the upper limit of price which a buyer would be prepared to pay. Extent of competition in the market. Third point. Competitors' prices and their anticipated reactions must be considered before fixing the price of a product. Not only the price but the quantity and the features of the competitive products must be examined carefully before fixing the price. Government and legal regulations. In order to protect the interest of public against unfair practices in the field of price fixing, government can intervene and regulate the price of commodities. Last one, pricing objectives. 4 points ಬರೆದ್ರೆ ಸಾಕು, ಇದು ನಿಮ್ಮ ಚಾಯ್ಸ್. Pricing objectives are another important factor affecting the fixation of the price of a product or a service. Generally, the objective is to maximize the profits. Next one, state any 4 difference between advertising and personal selling. Again, marketing chapter. Here, advertising, personal selling. Advertising is an impersonal form of communication. Personal selling is a personal form of communication. In advertising, the cost per person reached is very low. In personal selling, the cost per person is quite high. Advertising can cover the market in a short time. Personal selling efforts take a lot of time to cover the entire market. Advertising makes use of mass media, television, radio, newspaper and magazines. Personal selling makes use of sales staff which has limited reach. 4 differences na ಬರ್ದಿದ್ದೀನಿ. ಲಾಸ್ಟ್ ಒನ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ಎನಿ 4 ರೈಟ್ಸ್ ಆಫ್ ಕನ್ಸ್ಯೂಮರ್ಸ್. ಮಕ್ಕಳೇ, ರೈಟ್ಸು ಮತ್ತು ರೆಸ್ಪಾನ್ಸಿಬಿಲಿಟೀಸು ಎರಡೂ ಕೂಡ 4 ಮಾರ್ಕ್ಸಿಗೆ ಇಂಪಾರ್ಟೆಂಟು. ರೈಟ್ ಟು ಸೇಫ್ಟಿ. ಅಕಾರ್ಡಿಂಗ್ ಟು ದಿಸ್ ರೈಟ್, health and life of the consumer is to be protected against manufacturing and other defects in the food products, medicines, electrical appliances, gas cylinders, pressure cookers and other similar products and services. Right to be informed. A consumer has the right to get true and complete information about the quality, quantity, price, contents, directions for use, date of manufacture and expiry date of the goods and services which he intends to buy. Right to choose. The consumer has the right to choose the product of his choice out of the available alternative products. Last one, right to be heard. According to these rights, consumer is allowed to file a complaint and to be heard if he finds himself exploited or is not satisfied with the goods and services. ಸೊ ಇದಿಷ್ಟು ಕೂಡ ಸೆಕ್ಷನ್ ಸಿ, ಪಾರ್ಟ್ ಸಿ ಯಲ್ಲಿ ಕೇಳಿರುವಂತಹ 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸು ಆ್ಯಂಡ್ ಆನ್ಸರ್ಸು. ಸೊ ಹೆಲ್ಪ್ಫುಲ್ ಆಗಿರ್ಬೋದು ಅಂತ ಭಾವಿಸಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಪಾರ್ಟ್ ಡಿ ಯಲ್ಲಿ ಕೇಳಿರುವಂತಹ 5 ಕ್ವಶನ್ಸು ಯಾವ್ಯಾವ ಚಾಪ್ಟರಲ್ಲಿ ಬಂದಿದೆ, ಇಂಪಾರ್ಟೆಂಟ್ ಕ್ವಶನ್ಸು ಆನ್ಸರ್ಸ್ನ ಅಪ್ಲೋಡ್ ಮಾಡ್ತೀನಿ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.